ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವುದಲ್ಲದೆ ನಮ್ಮ ಶಾಲೆಗೆ ನಮ್ಮ ತಾಲೂಕಿಗೆ ನಮ್ಮ ಹೋಬಳಿಗೆ ಹಾಗೂ ಈ ನಾಡಿಗೆ ಕೀರ್ತಿ ತರುವುದಾಗಿ ಮತ್ತು ಕ್ರೀಡೆಗಳ ಉನ್ನತಿಗೆ ಶ್ರಮಿಸುತ್ತೇವೆಂದು ಕಾಯ ವಾಚ ಮನಸ್ಪೂರ್ವಕವಾಗಿ ಈ ಪವಿತ್ರ ಕ್ರೀಡಾ ಧ್ವಜದಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಾಲೆ ರೈಟ್ ರೆಸಿಡೆನ್ಷಿಯಲ್ ಶಾಲೆ. ಮುಂದೆ ಸ್ಕೂಲು ಮುಂದೆ ಶಾಲೆ. ನಾವು ಭಾಳಷ್ಟು ಮೀಡಿಯಾದಲ್ಲೂ ನೋಡ್ತಾ ಇದ್ದೀವಿ. ಒಲಿಂಪಿಕ್ಸ್ ನಡೀತಾ ಇರುವಂಥ ಒಂದು ಸಮಯ ಭಾಳ ಎಷ್ಟು ಕಷ್ಟಪಟ್ಟು ಪ್ರತಿಯೊಂದು ಕ್ರೀಡೆಗೆ ಅಲ್ಲಿ ಒಂದು ಪ್ರಿಪರೇಷನ್ ಆಗ್ತಾ ಇರುತ್ತೆ. ಭಾಳ ಏಳು ಬೀಳುಗಳು ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಈಗ ಜಸ್ಟ್ ನಿನ್ನೆ ನಾವು ನೋಡಿದಾಗೆ ವಿನಿಶಾ ಫೋಗಾಟ್ ಅವರು ಏನು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಸ್ ಬಂದಾಗ 50 kg ಒಳಗಿದ್ದು ತೂಕದಲ್ಲಿ ಅದೆಲ್ಲ ಗೆದ್ದು ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಒಂದು ಸಿಲ್ವರು ಅಥವಾ ಗೋಲ್ಡ್ ಮೆಡಲ್ಲು ಬರುವಂಥ ಚಾನ್ಸ್ ಇದ್ದಂಥರು ಅವರ ತೂಕ ಜಾಸ್ತಿಯಾಗಿ ಕೇವಲ 100 ಗ್ರಾಮ್ ತೂಕದಿಂದ ಅವರು ಡಿಸ್ಕ್ವಾಲಿಫೈ ಆದರಂಥರು. ಆದರೆ ಇವತ್ತು ನಮ್ಮೆಲ್ಲರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳಲ್ಲೂ ಅಷ್ಟೇ ಮುಂದೆ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುವುದಕ್ಕೆ ಇಲ್ಲಿಂದ ನಿಮಗೆ ಇದೊಂದು ಬುನಾದಿ. ಹೋಬಳಿ ಮಟ್ಟದಿಂದ ನೀವು ನಡೀತಾ ಇರೋಂಥ ಇಂಥ ಕ್ರೀಡಾಕೂಟದಲ್ಲಿ ಇದೊಂದು ಬುನಾದಿ ಅಂತ ತಿಳ್ಕೊಂಡು ಬರೀ ಓದು ಅಷ್ಟೇ ಅಲ್ಲ, ನಿಮ್ಮ ಪ್ರತಿಭಾ ಕಾರಂಜಿ ಇರ್ಬೋದು, ಕ್ರೀಡೆಯಲ್ಲಿರ್ಬೋದು, ಯಾರ್ಯಾರಿಗೆ ಎಲ್ಲೆಲ್ಲಿ ಉತ್ಸಾಹ ಇರುತ್ತೆ, ಯಾವುದ್ಯಾವುದು ನಾವು ಸಾಧಿಸಬೇಕು ಅಂತ ಇರ್ತೀವಿ ಅಲ್ಲೆಲ್ಲರೂ ನೀವು ಸಾಧಿಸಿ. ವಿಶೇಷವಾಗಿ ಇಲ್ಲಿ ಎಲ್ಲ ನೆರೆದಂಥವರು, ಯಾಕೆಂದರೆ ಕಳೆದ 15 ದಿವಸಗಳಿಂದ ಇದು ಎಲ್ಲರ ಒಂದು ಅರೇಂಜ್ಮೆಂಟ್ಸ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಶುಭ ಕೋರುತ್ತಾ, ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ ನಾನು ಅವರ ಮನಸ್ಸುಗಳು ಸಂತೋಷದಾಯಕವಾಗಿ ಇಟ್ಕೊಂಡು ಮತ್ತು ತೀರ್ಪುಗಾರರಿಗೆ ಹೇಳ್ತಕ್ಕಂಥ ಒಂದು ಮಾತು ಮತ್ತು ತಂಡದ ವ್ಯವಸ್ಥಾಪಕರಿಗೆ ಹೇಳ್ತಕ್ಕಂಥ ಒಂದು ಮಾತು, ಮಕ್ಕಳ ಆರೋಗ್ಯವನ್ನು ಆಗಾಗ ಸ್ವಲ್ಪ ಗಮನಿಸಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ. ಆ ಎಲ್ಲ ವಿಚಾರಗಳಲ್ಲಿ ನಮ್ಮ ಶಾಲಾ ತಂಡ, ನಮ್ಮ ಗ್ರಾಮದ ನಾಗರಿಕ ತಂಡ, ಹಳೆಯ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಸಕ್ತರು ಎಲ್ಲರೂ ಕೂಡ ಅದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಾರೆ. ಎಲ್ಲರೂ ಕೂಡ ಕಾಳಜಿ ವಹಿಸ್ತಾರೆ. ಹಾಗಾಗಿ ಸ್ಪರ್ಧಾ ಮನೋಭಾವ ಇರಲಿ, ಯಾವುದೇ ದ್ವೇಷ ಮನೋಭಾವ ಬೇಡ. ಶಾಂತಯುತವಾಗಿ ಈ 2 ದಿನಗಳ ಕಾಲ ನಡೀತಕ್ಕಂಥ ಕ್ರೀಡಾ ಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾ ಇಲಾಖೆ ಪರವಾಗಿ 1-2 ಮಾತುಗಳನ್ನು ಹೇಳಿ ಸುಂದರಪ್ಪ
ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾ, ಹಾಗೆ ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸ್ಕೋಬೇಕು. ಬರೀ ಓದು ಮತ್ತು ನಿಮ್ಮ ಚಟುವಟಿಕೆಗಳ ಜೊತೆಗೆ ಮನೆಗೆ ಬಂದರೆ ಒಬ್ಬ ಅತಿಥಿನ ಕರೀತಕ್ಕಂಥದ್ದು, ಒಬ್ಬ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅತಿಥಿ ಬಂದರೆ ಅವ್ರಿಗೊಂದು ನೀರು ಕೊಡ್ತಕ್ಕಂಥದ್ದು, ಒಂದು ಸತ್ಕಾರ ಮಾಡ್ತಕ್ಕಂಥದ್ದು ಅಲ್ವಾ. ಇವು ಸಣ್ಣ ಸಣ್ಣ ವಿಚಾರಗಳಾದರೂ ಕೂಡ ನೀವು ಮನುಷ್ಯರಾಗಿ ಬೆಳೀಲಿಕ್ಕೆ ಅವೆಲ್ಲ ಮೂಲಭೂತ ವ್ಯವಸ್ಥೆಯಲ್ಲಿ ಮೂಲಭೂತ ಕಾರಣಗಳಾಗ್ತವೆ. ನೀವು ಮನುಷ್ಯತ್ವವನ್ನು ಬೆಳೆಸ್ಕೊಂಡ್ರೆ ಉಳಿದ ಎಲ್ಲದರಲ್ಲೂ ಕೂಡ ಗೆಲುವು ಖಂಡಿತವಾಗ್ಲೂ ನಿಮ್ದಾಗಿರುತ್ತೆ. ನೀವು ಮನುಷ್ಯತ್ವವನ್ನು ಬೆಳೆಸ್ಕೊಂಡ ನಂತರ ನೀವು ಡಾಕ್ಟರಾಗಿ ಮೆಡಿಕಲ್ ಶಾಪರ ಇಡಿ ಅಲ್ವಾ. ಜೀವನಕ್ಕೆ ಅದು ಜೀವನ ಕಟ್ಕೊಡುತ್ತೆ. ಅದಕ್ಕೊಂದು ದಾರಿ ಸಾವಿರಾರು ಇರ್ತವೆ ನಾವು ಬದುಕು ಕಟ್ಕೊಳ್ಳಿಕ್ಕೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಫಸ್ಟು ಮನುಷ್ಯತ್ವವನ್ನು ತಮ್ಮ ವಿದ್ಯಾ ಅವಧಿಯಲ್ಲಿ ಬೆಳೆಸ್ಕೊಳ್ಳಿ. ಅನಂತರ ನೀವು ಪಠ್ಯೇತರವನ್ನು ಕಲ್ತ್ಕೊಳ್ಳಿ ಅಂತ ನಾನಾದರೂ ತಮಗೆ ಒಂದು ಮನವಿಯನ್ನು ಮಾಡ್ತಾ, ಗ್ರಾಮೀಣ ಆಟಗಳು ಮರ್ತೇ ಹೋಗಿದ್ದಾವೆ. ಈಗಿನ ಅತಿಯಾದ ಮೊಬೈಲ್ ಬಳಕೆ, ಇಂಟರ್ನೆಟ್ ಇದರಲ್ಲಿ ಮಕ್ಕಳಿಗೆ ಈ ಥರ ಆಟಗಳು ಮರ್ತೇ ಹೋಗಿದ್ದಾವೆ. ಈ ಥರ ಆಟಗಳನ್ನ ಆಡಿಸೋದ್ರಿಂದ ಮಕ್ಕಳಿಗೆ ತುಂಬ ದೈಹಿಕವಾಗಿ ತುಂಬ ಒಳ್ಳೆಯದು. ಈಗಿನ ಮಕ್ಕಳಿನ ಉತ್ಸಾಹ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಎಲ್ಲ ಮೊಬೈಲು ಯುಗದಲ್ಲಿ ಇಂಥ ಆಟಗಳನ್ನ ಆಡೋಕ್ಕೆ ತುಂಬ ಉತ್ಸಾಹದಿಂದ ಇದ್ದಾರೆ ಈಗಿನ ಮಕ್ಕಳು. ಇವ್ರು ನೋಡಿದರೆ ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಎಷ್ಟಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ. ಇಂದು ಹೋಬಳಿ ಮಟ್ಟದಲ್ಲಿ ಗುರುತಿಸ್ಕೊಂಡು, ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡು, ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ಕೊಂಡು ಯಶಸ್ಸನ್ನು ಕಾಣಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಎಲ್ಲ ಸುಮಾರು ಜನ ಮಾತಾಡಿದ್ದಾರೆ. ನಾನು ಮಾತಾಡೋದಕ್ಕೆ ಹೆಚ್ಚಿಗೆ ಏನು ಉಳಿದಿಲ್ಲ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವಿದ್ಯಾರ್ಥಿಗಳಾದಂತಹ ಸಹನ ಮತ್ತು ಸಂಗಡಿಗರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಆದಂತಹ ಶ್ರೀಯುತ ನಾಗರಾಜರವರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಜೋರು ಚಪ್ಪಾಳೆಯ ಮೂಲಕ ಇರುವ ಎಲ್ಲ ಗಣ್ಯರು ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಧಾತ್ರಿಯಲ್ಲಿ ಶ್ಯಾಮಲವ ನದಿಯಲ್ಲಿ ಹಸುರಾದುದು ಕವಿಯಾತ್ಮ ರಸಪಾನ ಸ್ನಾನದಲ್ಲಿ ಹಸಿರು ಗದ್ದೆಯ ಬಯಲು ಹಸಿರು. ಬಹಳ ವಿಶೇಷವಾದ ಹೋಬಳಿ. ಸಿರಾ ತಾಲೂಕಿನ 5 ಹೋಬಳಿಗಳಲ್ಲಿ ಗೌಡಿಗೆರೆ ತನ್ನದೇ ಆದ ಐತಿಹಾಸಿಕ, ಸಾಂಸ್ಕೃತಿಕ ವಿಶೇಷತೆಯನ್ನು ಹೊಂದಿದೆ. ಈ ಹೋಬಳಿ 8 ಸರ್ಕಾರಿ ಪ್ರೌಢಶಾಲೆಗಳು, 4 ಅನುದಾನಿತ ಶಾಲೆಗಳು, 1 ಅನುದಾನ ರಹಿತ ಶಾಲೆ ಹಾಗೂ 1 ವಸತಿ ಶಾಲೆ, ಒಟ್ಟು 14 ಶಾಲೆಗಳನ್ನು ಹೊಂದಿದೆ. ಈ 14 ಶಾಲೆಗಳ ವಿದ್ಯಾರ್ಥಿಗಳು ಇವತ್ತಿಲ್ಲಿ ಕ್ರೀಡಾಕೂಟಕ್ಕೆ, ಈ ಕ್ರೀಡಾ ಹಬ್ಬಕ್ಕೆ ಪಾಲ್ಗೊಂಡಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗೆ ಈ ಹೋಬಳಿಯ ಮತ್ತೊಂದು ವಿಶೇಷ ಅಂದರೆ, ಇಡೀ ನಾಡಿಗೆ ಹೆಸರುವಾಸಿಯಾದ ಸಾಂಸ್ಕೃತಿಕ ವೀರ ಜುಂಜಪ್ಪನ ನಾಡು. ಈ ತಾಲೂಕಿನಲ್ಲಿ ನಡೀತಕ್ಕಂಥ 2 ಬೃಹತ್ ಜಾತ್ರೆಗಳು ಈ ಹೋಬಳಿಯಲ್ಲಿ ನಡೆಯುತ್ತೆ. ಶಕ್ತಿ ಕೇಂದ್ರಗಳಿವೆ ಇಲ್ಲಿ. ಭೂತಪ್ಪನ ಗುಡಿ, ಪಟ್ಟನಾಯಕಳಿ ಓಂಕಾರೇಶ್ವರ ಗುರುಗುಂಡ ಬ್ರಹ್ಮೇಶ್ವರ ದೇವಸ್ಥಾನ, ತಾವರೆಕೆರೆಯ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನ, ಈ ಎಲ್ಲ ಭೂತಪ್ಪನ ಗುಡಿ, ಈ ಎಲ್ಲ ಶಕ್ತಿ ದೇವತೆಗಳ ಆಶೀರ್ವಾದ ಈ ಹೋಬಳಿಗಿದೆ. ಬಹಳ ಸಮೃದ್ಧವಾದ ಹೋಬಳಿ. ಸ್ವಾತಂತ್ರ್ಯ ಹೋರಾಟಗಾರರಾದ ತಾರೇಗೌಡರನ್ನು ಕೊಟ್ಟಂತಹ ಹೋಬಳಿ. ಇದೆಲ್ಲ ನೋಡಿಕೊಂಡಾಗ ಈ ಹೋಬಳಿಯಲ್ಲಿ 14 ಶಾಲೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ 8 ಸರ್ಕಾರಿ ಪ್ರೌಢಶಾಲೆಗಳು ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಆಳಿ ಹೋದ ನಾಯಕರುಗಳ ವಿದ್ಯಾದಾನದ ಕುರಿತು ಅಥವಾ ವಿದ್ಯಾರ್ಹತೆಯನ್ನು ಪಡಿಬೇಕು ನಮ್ಮ ಮಕ್ಕಳು ಅನ್ನೋದ್ರ ಕುರಿತು ಅವರಿಗಿದ್ದ ಕಾಳಜಿಯನ್ನು ಸೂಚಿಸುತ್ತಿದೆ.
ಹಾಗೆ 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 ನಮ್ಮ ಬಹುಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ದೇವರಾಜ್ರವರು ಸದಸ್ಯರಾಗಿರ್ತಕ್ಕಂಥ ಗುರುಪ್ರಸಾದ್ ಸದಸ್ಯರು ಅವರು ವೇದಿಕೆಯಲ್ಲಿ ಆಶೀರ್ವಾದ ಟ್ರೇಡರ್ಸ್ನ ಅವರು ಸಹಕಾರ ಪ್ರಶಸ್ತಿ ಪತ್ರಗಳ ಮುದ್ರಣ